ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಆರ್.ಟಿ ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ಭಾಳಷ್ಟು ದಿನಗಳಿಂದ ಈ ಒಂದು ಆರ್.ಟಿ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಂತ ವೆಯ್ಟ್ ಮಾಡ್ತಾ ಇದ್ರಿ. ಸೊ ಅದು ಇವಾಗ ನಿಮಗೆ ಅವೈಲೇಬಲ್ ಇದೆ. ಯಾರೆಲ್ಲ ಹಾಕೋಬೇಕು ಅಂದ್ಕೊಂಡಿದ್ದೀರಾ ನಾಳೆಯಿಂದ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು. ಮತ್ತು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮ್ಮ ಒಂದು ಮೊಬೈಲಲ್ಲೇ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು. ಆ ರೀತಿಯಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇದೊಂದು ಆರ್.ಟಿ ಅಪ್ಲಿಕೇಶನ್ಗೆ ಬೇಕಾಗುವಂಥ ಡಾಕ್ಯುಮೆಂಟು ಮಗುವಿನ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ತಂದೆ ತಾಯಿಯ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಮಗುವಿನ ಒಂದು ವಾಸಸ್ಥಳ ಬೇಕಾಗುತ್ತೆ. ಕೆಲವು ಸಂದರ್ಭದಲ್ಲಿ ಮಗುವಿನ ಆಧಾರ್ ಕಾರ್ಡ್ ಇಲ್ಲ ಅಂದರೆ ವಾಸಸ್ಥಳ ಆಧಾರದ ಮೇಲೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಮತ್ತು ನಿಮಗೆ ಮಗುವಿನ ಆಧಾರ್ ಕಾರ್ಡ್ ಇಲ್ಲ, ಓನ್ಲಿ ಎನ್ರೋಲ್ಮೆಂಟ್ ಇದೆ, ರಿಸಿಪ್ಟ್ ಕೊಟ್ಟಿದ್ದಾರೆ ಅಂದರೆ ಅದರ ಮೇಲೆ ಕೂಡ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು. ಮತ್ತು ಮಗುವಿನ ಒಂದು ಫೋಟೋ ಬೇಕಾಗುತ್ತೆ, ಮತ್ತು ಮಗುವಿನ ಒಂದು ಜಾತಿ ಆದಾಯ ಪ್ರಮಾಣಪತ್ರ ಕೂಡ ಬೇಕಾಗುತ್ತೆ. ಇವಿಷ್ಟು ಡಾಕ್ಯುಮೆಂಟ್ ಇದ್ದರೆ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸ್ಕೋ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ 19ರಿಂದ ಟ್ರಯಲ್ ಓಪನ್ ಆಗಿದೆ. ಅಂದರೆ ಟ್ರಯಲ್ ಅಂದರೆ ಪರೀಕ್ಷಾರ್ಥವಾಗಿ ಪ್ರಯೋಗಾರ್ಥವಾಗಿ ಇವತ್ತು ಮಾತ್ರ ಓಪನ್ ಆಗಿದೆ. ಸೊ ಇದು ಒಂದಿನ ಇರುತ್ತೆ. ಸೊ 20 ತಾರೀಕುವರೆಗೂ ಇರುತ್ತೆ. 20ರಿಂದ ಮತ್ತೆ ನೀವು ಆನ್ಲೈನ್ ಅಪ್ಲಿಕೇಶನನ್ನು ಹಾಕೋಬೋದು. ಹಾಕಿದ ಮೇಲೆ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಂತ ಸೀಟ್ ಹಂಚಿಕೆಯನ್ನು ಮಾಡ್ತಾರೆ. ಸೊ ಅದನ್ನು ಯಾವ ರೀತಿ ಒಂದು ಹಂಚಿಕೆ ಆಗಿರೋದನ್ನು ನೋಡ್ಕೊಳ್ಳೋದು ಯಾವ ರೀತಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪ್ರೊಸೆಸ್ ಆಗಿ ತೋರಿಸ್ತೀನಿ. ಏನೇನು ಮಾಡಬೇಕು ಆರ್.ಟಿ ಹಾಕಿದ ನಂತರ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ, ಏನು ಮಾಡಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಆರ್.ಟಿನಲ್ಲಿ ಒಳಪಡುವಂಥ ಸ್ಕೂಲುಗಳ ಲಿಸ್ಟನ್ನು ಯಾವ ರೀತಿ ನೋಡ್ಕೊಳ್ಳೋದು ಅಂತ ಕೂಡ ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ. ತುಂಬ ಈಜಿ ಇದೆ. ನಿಮ್ಮ ಒಂದು ವಾರ್ಡಿನ, ನಿಮ್ಮ ಒಂದು ಗ್ರಾಮದ, ನಿಮ್ಮ ಒಂದು ನಗರ, ಸಿಟಿ ಎಲ್ಲಿ ಯಾವ್ಯಾವ ಆರ್.ಟಿ ಸ್ಕೂಲ್ಗಳಿದ್ದಾವೆ, ಒಳಪಡ್ತವೆ ಅನ್ನೋದು ಕೂಡ ಅದು ಮೊಬೈಲಲ್ಲೇ ನೋಡ್ಕೋಬೋದು. ಆ ರೀತಿಯಾಗಿ ತುಂಬ ಈಜಿ ಇದೆ, ನೋಡ್ಕೋಬೋದು. ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ನಿಮ್ಗೆ ಐಡಿಯಾ ಬರುತ್ತೆ ಯಾವೊಂದು ಸ್ಕೂಲಿಗೆ ನಮ್ಮ ಮಗು ಹೋಗುತ್ತೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಸೆಲೆಕ್ಟ್ ಆದ ನಂತರ ಇದಿಷ್ಟು ಈ ಒಂದು ಆರ್.ಟಿ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಾಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ, ಸೊಲ್ಯೂಷನನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ನಮಸ್ಕಾರ.